ಸ್ನೇಹಿತರೆ, ಐಫೈ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿಗೆ ಮತ್ತೊಂದು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಕೂಡ ಬರ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆ 2024 ಮುಗಿದು ಕೇಂದ್ರದಲ್ಲಿ ಸರ್ಕಾರ ಕೂಡ ರಚನೆಯಾಗಿದೆ. ಈಗ ಹೊಸ ರೈಲುಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡು ರಾಜಧಾನಿ ಚೆನ್ನೈಗೆ ಭೇಟಿ ನೀಡಿದ್ದಾರೆ. ಅಂದು ಅವರು 2 ಹೊಸ ವಂದೇ ಭಾರತ್ ರೈಲು ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ. ಮಧುರೈ ಬೆಂಗಳೂರು ಮತ್ತು ಚೆನ್ನೈ ನಾಗರಕೋಯಿಲು ಮಾರ್ಗದಲ್ಲಿ ಹೊಸ ವಂದೇ ಭಾರತ್ ರೈಲುಗಳ ಸಂಚಾರ ನಡೆದಿದೆ. ಜೂನ್ 20ರಂದು ಈ ರೈಲು ಸೇವೆಗೆ ಚಾಲನೆ ಸಿಗುವ ಮೂಲಕ ಉದ್ಯಾನ ನಗರಿ ಬೆಂಗಳೂರು ನಗರಕ್ಕೆ ಮತ್ತೊಂದು ವಂದೇ ಭಾರತ್ ರೈಲು ಸಂಪರ್ಕ ಸಿಗಲಿದೆ. ವಂದೇ ಭಾರತ್ ರೈಲು ಸೇವೆಗೆ ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಭಾರಿ ಬೇಡಿಕೆ ಇದೆ. 24 ರಾಜ್ಯಗಳು 256 ಜಿಲ್ಲೆಗಳಲ್ಲಿ 50ಕ್ಕೂ ಅಧಿಕ ವಂದೇ ಭಾರತ್ ರೈಲುಗಳು ಈಗಾಗಲೇ ಸಂಚಾರ ನಡೆಸಿದೆ. ಕರ್ನಾಟಕದಲ್ಲಿ 4ನೇ ಅಧಿಕ ವಂದೇ ಭಾರತ್ ರೈಲು ಸಂಪರ್ಕ ನಡೆದಿದೆ. ಮಧುರೈ ಬೆಂಗಳೂರು ರೈಲು ನೂತನವಾಗಿ ಆರಂಭವಾಗಿರುವ ಮಧುರೈ ಬೆಂಗಳೂರು ವಂದೇ ಭಾರತ್ ರೈಲಿನಿಂದ ಅಭಯ ನಗರಗಳ ನಡುವಿನ ಪ್ರಯಾಣದ ಅವಧಿ 6 ಗಂಟೆಗೆ ಇಳಿಕೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ರೈಲು ಸದ್ಯದ ಮಾಹಿತಿ ಪ್ರಕಾರ ದಿಂಡಿಗಲ್, ಕರೂರ್, ಸೇಲಂ, ಧರ್ಮಪುರಿ ಹಾಗೂ ಹೊಸೂರು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಿರಲಿದೆ. ರೈಲಿನ ವೇಳಾಪಟ್ಟಿ ದರಗಳು ರೈಲ್ವೆ ಇಲಾಖೆ ಇನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಭಾರತೀಯ ರೈಲ್ವೆ ಈಗಾಗಲೇ 8 ಮತ್ತು 16 ಬೋಗಿಗಳ ವಂದೇ ಭಾರತ್ ರೈಲುಗಳನ್ನು ಓಡಾಡಿಸುತ್ತದೆ. ಬಿಳಿ ಮತ್ತು ಕೇಸರಿ ಬಣ್ಣದ ರೈಲುಗಳಿವೆ. ಮಧುರೈ ಬೆಂಗಳೂರು ನಡುವೆ 8 ಬೋಗಿಯ ರೈಲು ಓಡಾಡಲಿದೆ ಎಂದು ಅಂದಾಜಿಸಲಾಗಿದೆ. ಇದಲ್ಲದೆ ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಮಧುರೈ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಪರ್ಕ ಆರಂಭಿಸುವುದಕ್ಕೆ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಇನ್ನೂ ವಂದೇ ಭಾರತ್ ಸಂಪರ್ಕವಿಲ್ಲ. ಬೆಂಗಳೂರು ಮತ್ತು ವಿವಿಧ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಿ ಎಂದು ಒತ್ತಾಯಿಸಿದ್ದಾರೆ. ಈಗಾಗಲೇ ಮೈಸೂರು, ಬೆಂಗಳೂರು, ಚೆನ್ನೈ, ಬೆಂಗಳೂರು, ಕೊಯಮತ್ತೂರು ನಡುವೆ ವಂದೇ ಭಾರತ್ ರೈಲು ಸಂಪರ್ಕವಿದೆ. ಮತ್ತೆ ಕರ್ನಾಟಕದ ಜಿಲ್ಲೆಗಳಿಗೆ ವಂದೇ ಭಾರತ್ ರೈಲು ಸಂಪರ್ಕ ಬೇಕು, ಯಾವಾಗ ಆರಂಭಿಸುತ್ತೀರಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಲಾಗಿದೆ. ಕರ್ನಾಟಕದ ಮೊದಲ ವಂದೇ ಭಾರತ್ ರೈಲು 2022ರ ನವೆಂಬರ್ನಲ್ಲಿ ಮೈಸೂರು, ಚೆನ್ನೈ ವಾಯ ಬೆಂಗಳೂರು ಆರಂಭಿಸಿತ್ತು. ಬಳಿಕ ಬೆಂಗಳೂರು ಧಾರವಾಡ ವಾಯ ಹುಬ್ಬಳ್ಳಿ, ಬೆಂಗಳೂರು ಕಾಚಿಗುಡ, ಬೆಂಗಳೂರು ಕೊಯಮತ್ತೂರು, ಮಂಗಳೂರು ಮಡಗಾಂವ್, ಮಂಗಳೂರು ತಿರುವನಂತಪುರಂ, ಬೆಂಗಳೂರು ಕಲಬುರಗಿ ನಡುವೆ ರೈಲುಗಳ ಸಂಚಾರ ಆರಂಭವಾಯಿತು. ಬೆಂಗಳೂರು ಧಾರವಾಡ ವಾಯ ಹುಬ್ಬಳ್ಳಿ ರೈಲಿನ ಬೆಳಗಾವಿ ತನಕ ವಿಸ್ತರಣೆ ಮಾಡಲು ಈಗಾಗಲೇ ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದೆ. 2023ರ ನವೆಂಬರ್ನಲ್ಲಿ ಪ್ರಾಯೋಗಿಕ ಸಂಚಾರ ಕೂಡ ನಡೆದಿದೆ. ಆದರೆ ಇನ್ನು ಈ ರೈಲುಗಳ ಸಂಚಾರ ಆರಂಭವಾಗಿಲ್ಲ. ಆದರೆ ಕರ್ನಾಟಕದಲ್ಲಿ 10ಕ್ಕೂ ಹೆಚ್ಚು ಹೊಸ ಮಾರ್ಗಗಳು ವಂದೇ ಭಾರತ್ ರೈಲು ಸಂಪರ್ಕ ಆರಂಭಿಸಬೇಕು ಎಂದು ಬೇಡಿಕೆ ಇದೆ. ಇವುಗಳಲ್ಲಿ ಬೆಂಗಳೂರು ಶಿವಮೊಗ್ಗ, ಬಳ್ಳಾರಿ ಬೆಂಗಳೂರು, ಬೀದರ್ ಬೆಂಗಳೂರು ಮುಂತಾದ ಮಾರ್ಗಗಳು ಸೇರಿವೆ. ಆದರೆ ರೈಲ್ವೆ ಇಲಾಖೆ ಮಾರ್ಗದಲ್ಲಿ ಸದ್ಯಕ್ಕೆ ಹೊಸ ರೈಲು ಓಡಾಡಿಸುವ ಕುರಿತು ಯಾವುದೇ ಮಾಹಿತಿಯನ್ನು ಕೂಡ ಕಂಡು ಬಂದಿಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.